ಸೊ ಇವತ್ತು ಬೆಳಗ್ಗೆ 9:22ಕ್ಕೆ ಕೊನೆ ಉಸಿರಿದ್ದಾರೆ ಸಂತೋಷ್ ಬಾಲರಾಜು. ತುಂಬ ಒಳ್ಳೆ ಸ್ನೇಹಿತರು. ಇಂಡಸ್ಟ್ರಿಗೆ ನಾನು ಬಂದಾಗಿಂದನೂ 2016ರಿಂದ ಆಲ್ಮೋಸ್ಟ್ ವಾರಕ್ಕೆ 4 ದಿನ 5 ದಿನ ಮೀಟ್ ಆಗ್ತಿದ್ವಿ. ಕಡೆಯಲ್ಲಿ ನಾನು ಲಾಸ್ಟ್ ಮಾತಾಡಿದ್ದು 19ನೇ ತಾರೀಕು. ಏನೋ ನಾನೇನೋ ಹಂಚ್ಕೊಳಕ್ಕೆ ಫೋನ್ ಮಾಡಿದೆ, ಇದು ಮಾಡಿದ್ರು, ಫೋಟೋಗಳು ಕಳಿಸಿ ಕೊಲಂಬಲ್ಲಿ ತೆಗೆದಿದ್ದು ಅಂತ. ಕೊಲಂಬೋ ಟ್ರಿಪ್ ಹೋಗಿದ್ವಿ ನಮ್ಮ ಸಿನಿಮಾ ಸೆಲೆಬ್ರೇಷನ್ನು. ಎಲ್ಲ ತುಂಬ ಕಡಿಮೆ ಜನ ಸಿನಿಮಾ ಗೆಲ್ಲಿ ಅಂತ ಮನ್ಸಾರ ಬಯಸೋ ಒಂದು ನಟರು ನಾನು ನೋಡಿರೋದ್ರಲ್ಲಿ ಸಂತೋಷ್ ಬಾಲರಾಜ್ ಒಬ್ಬರು. ಸೊ ನನ್ನ ಸಿನಿಮಾ ರಿಲೀಸ್ ದಿನ ನಿಂತ್ಕೊಂಡಿದ್ರು. ಪ್ರೀಮಿಯರ್ ಶೋ ಲಾಸ್ಟ್ 24ನೇ ದಿನ ಅವರೇ ಒಂದು ಶೋ ಆರ್ಗನೈಸ್ ಮಾಡಿ ಫ್ರೆಂಡ್ಸ್ನೆಲ್ಲ ಕರೆಸಿ, ಅಂದರೆ ಹಾರ್ಟ್ಫುಲಿ ಮಾಡೋದು. ಏನು ಅವ್ರಿಗೆ ನಮ್ಮಿಂದ ಏನು ಇಲ್ಲ. ಆಗಿಂದನೂ ಕರಿಯಮ್ಮ ಮಾಡಿದ್ದಾರೆ, ಗಣಪ ಮಾಡಿದ್ದಾರೆ. ಅವಾಗೇ ಸ್ಟಾರ್ ಅವ್ರು ನೋಡಿದಿರೋ ಸ್ಟಾರ್ಡಮ್ ಏನಿಲ್ಲ. ಆದರೂ ನಾವು ಯಾರನ್ನೇ ಮೀಟ್ ಮಾಡಿಸಿದ್ರು, ಯಾರೇ ಟೆಕ್ನಿಷಿಯನ್ ಇದ್ರು ಅಷ್ಟೇ ಸ್ಪಂದಿಸ್ತಾ ಇದ್ರು. ಸಿನಿಮಾಗೆ ಒಂದೊಳ್ಳೆ ಪ್ರೀತಿ ಇತ್ತು, ಒಂದೊಳ್ಳೆ ಪ್ಯಾಷನ್ ಇತ್ತು ಅವ್ರಿಗೆ. ಯಾವತ್ತೂ ಎಂಕರೇಜ್ ಮಾಡೋರು. ನನ್ನ ಸಿನಿಮಾಲಿ ಎಷ್ಟೊಂದು ಸಾಂಗು ಅವರಿಂದನೇ ಹಾಕೊಂಡಿದ್ದೀನಿ. ಇದು ಕೇಳಿ ಇದು ಮಾಡಿ ಪ್ರತಿಯೊಂದು ಹೆಜ್ಜೆಲ್ಲೂ ಗೈಡ್ ಮಾಡ್ತಿದ್ರು. ಇವಾಗ ಅವ್ರದ್ದು ಮತ್ತೆ ಇನ್ನೆರಡು ಬರ್ಕ್ಲಿ ಮತ್ತು ಸತ್ಯಂ ರಿಲೀಸ್ ಇದೆ. ಆ ಬರ್ಕ್ಲಿಲೂ ನಾವು ತೊಡಗಿಸ್ಕೊಂಡು, ಈಗ ಅವರು ಚಿಕ್ಕವರು ದೊಡ್ಡವರು ಅಂತ ಏನು ನೋಡ್ತಾ ಇರಲಿಲ್ಲ. ಸೊ ಎಲ್ಲರೂ ಏನೇನೋ ಮಾಡೋದ್ರಲ್ಲಿ ಟ್ರೂಲಿ ಹಾರ್ಟ್ಫುಲಿ ಆಗಿ ಒಂದು ಚಿತ್ರಕ್ಕೆ ಒಳ್ಳೇದಾಗಲಿ, ಕನ್ನಡ ಚಿತ್ರಕ್ಕೆ ಅಂತ ಹೋರಾಡ್ತಿದ್ದವ್ರು ಸಂತೋಷು. ನಾನು ಕಂಡ ಗೆಳೆಯ. ಕೆಲವರು ರೀಪ್ಲೇಸಬಲ್ ಅಂತ ಹೇಳ್ತಾರೆ. ಓಕೆ, ಇವರಿಲ್ಲ ನಾಳೆ ಇನ್ನೊಬ್ರು ಬರ್ತಾರೆ ಜೀವನದಲ್ಲಿ ಅಂತ. ಈ ಥರ ವ್ಯಕ್ತಿಗಳು ಅಷ್ಟು ಈಸಿಯಾಗಿ ರಿಪ್ಲೇಸ್ ಆಗಲ್ಲ. ಯಾಕಂದರೆ ನಾನು ನೋಡ್ದಂಗೆ ಯಾರ ಹತ್ರನೂ ಅವ್ರು ರೂಢಾಗಿ ಮಾತಾಡಲ್ಲ. ಎಷ್ಟೋ ಕೋಟಿ ನಷ್ಟ ಮಾಡಿರೋರ್ಗೂ ಬಿಟ್ಬಿಡುಗರು ಅಲ್ಲಿ ಚೆನ್ನಾಗಿರೋ ಅಂತ ಬೈದು ಕಳಿಸೋ ಒಂದು ನೇಚರು ಸಂತೋಷ್ ಬಾಲರಾಜ್ ಅವ್ರದ್ದು. ನಾನಲ್ಲ, ತುಂಬ ಜನ ಹೇಳ್ತಾರೆ ಇನ್ನು ನಿಮಗೆ. ಯಾರನ್ನೇ ಪರಿಚಯ ಮಾಡಿಸಿದ್ರು ಅಷ್ಟೇ ಫ್ರೆಂಡ್ಶಿಪ್ಪಲ್ಲಿ, ಅಷ್ಟೇ ಗುಡ್ ವಿಲ್ಲಲ್ಲಿ. ಆ ಫ್ರೆಂಡ್ಶಿಪ್ ಒಂದು ಮೀನಿಂಗ್ ಅಂತ ಈ ನಮ್ಮ ಏಜ್ ಗ್ರೂಪಲ್ಲೂ ಅವರು ಇಟ್ಟಿದ್ರು. ಓಕೆ, ನಮ್ಮೊಬ್ರು ಸ್ನೇಹಿತರಿದ್ದಾರೆ ಅಂತ. ಮೊನ್ನೆ ಎಲ್ಲ ಐಸಿಯು ಇದ್ದಾರೆ ಅಂತ ಗೊತ್ತಾದಾಗ ಚಾನ್ಸ್ ಇಲ್ಲ, ಕಡಿಮೆ ಇದೆ ಚಾನ್ಸ್ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಅವಾಗ ಓಕೆ, ಏನು ಮಾಡೋಕ್ಕಾಗಲ್ಲ, ವಿಧಿ ಲಿಖಿತ, ಜಾಂಡಿಸ್ ಇತ್ತು, ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಯಿತು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನಿನ್ನೆ ಅವ್ರ ಸ್ನೇಹಿತರು ಸಂತೋಷ್ ಅಂತ ಇನ್ನೊಬ್ರು ಇದ್ದಾರೆ, ಐತಾಳ್ರು ಅಂತ, ಅವ್ರು ಫೋನ್ ಮಾಡಿ ಕಂಡುಬಿಟ್ರಂತೆ ಅಂದರು. ನಮಗೇನೋ ಒಂದು ಸಂಭ್ರಮದ ವಾತಾವರಣ. ಕಂಡುಬಿಟ್ಟಿದ್ದಾನೆ, ಅವ್ನು ಕಂಬ್ಯಾಕ್ ಬಂದುಬಿಟ್ರೆ ಏನೋ ಮಾಡಿಬಿಡ್ತೀವಿ, ನೆಕ್ಸ್ಟ್ ಏನೋ ದೊಡ್ಡದಾಗುತ್ತೆ ಅಂತ. ಅಷ್ಟರಲ್ಲಿ ಇವತ್ತು ಬೆಳಗ್ಗೆ ಇನ್ನಿಲ್ಲ ಅಂತ ಗೊತ್ತಾಯಿತು. ಸೊ ಇಲ್ಲಿ ಜಯನಗರ ಹತ್ರ, ರಾಗಿಗುಡ್ಡ ಹತ್ರ ಅವ್ರ ಮನೆ ಹತ್ರ ತಂದಿದ್ದೀವಿ ಅವರ ಶರೀರನ. ನಾಳೆ ಬೆಳಗ್ಗೆ 10:00ವರೆಗೂ ಇಲ್ಲೇ ಬರುತ್ತೆ. ತುಂಬ ಜನ ಸ್ನೇಹಿತರು ನನಗೆ ಗೊತ್ತಿರಂಗೆ. ಸೊ ನೀವೆಲ್ಲ ಬಂದು ದಯವಿಟ್ಟು ನೋಡ್ಬೋದು. ನಾಳೆ ಬೆಳಗ್ಗೆವರೆಗೂ ಇರುತ್ತೆ ಅಷ್ಟೇ, ಇನ್ನೇನು ಜಾಸ್ತಿ ಹೇಳಂಗೆ. ಇವಾಗ ನೀವು ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅವ್ರು ಕಂಡಿದ್ದ ಕನಸಿನ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರಾ? ಕನಸಂದರೆ ಅವ್ರದ್ದು ಆಲ್ರೆಡಿ ಒಂದು ಸ್ಟಾರ್ಡಮ್ ನೋಡಿರೋ ನಟ. ಅವ್ರದ್ದು ಒಂದು 2-3 ಲವ್ ಸಾಂಗ್ಗಳು ಹೈಯೆಸ್ಟ್ ವ್ಯೂಡ್ ಯೂಟ್ಯೂಬಲ್ಲೂ, ಇವತ್ತು ಡ್ಯುಯೆಟ್ ಸಾಂಗ್ಗಳು. ಯಾಕಂದರೆ ಅವ್ರ ಜೊತೆ ಓಡಾಡ್ತಿದ್ದಾಗ ನನಗೆ ತುಂಬ ಜನ ಬಂದು ಮಾತಾಡ್ತಾರೆ ಅವ್ರನ್ನ. ಸರ್, ನನ್ನ ಹೆಂಡತಿಗೆ ಫೇವ್ರೇಟ್ ಸಾಂಗ್ ನಿಮ್ಮದು, ನಮ್ಮ ಪ್ರೀ ವೆಡ್ಡಿಂಗ್ ಶೂಟಿಗೆ ನಿಮ್ಮ ಸಾಂಗ್ ಹಾಕೊಂಡಿದ್ವಿ, ಈ ಥರದ್ದೆಲ್ಲ ಒಂದಷ್ಟು. ಮತ್ತು ಬರ್ಕ್ಲಿ ಫಿಲಮಲ್ಲೂ ಅವರು, ನಾನು ಹೇಳ್ತಾ ಇದ್ದೆ, ಅವರು ಫೈರ್ ಸೀಕ್ವೆನ್ಸ್ ಎಲ್ಲ ಮಾಡಿ ಇದೆಲ್ಲ ಮಾಡಿದೆ ಯಾಕೆ ಬೇಕಂತ. ಬಟ್ ತುಂಬ ಜನ ಹೇಳ್ತಾರೆ ಅವ್ರಿಗೆ ಎಷ್ಟು ಫ್ರೆಂಡ್ಸ್ ಮೇಲೆ ಇದಿತ್ತಂದರೆ, ಅವರೆಲ್ಲರೂ ಡಿನ್ನರ್ಗೆಲ್ಲ ಹೋದರೆ ಯಾರಿಗೂ ಸಿಗರೇಟ್ ಸದಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆ ಸಾಯ್ತೀರಾ ಕೊಂಡ್ರು, ಈ ಥರ ಒಂದು ಒಳ್ಳೆತನದಲ್ಲಿ ಎಲ್ಲರೂ ತಿದ್ಕೊಂಡು. ಮತ್ತು ಏನಂದರೆ ಒಂದು ಲಾಸ್ಟ್ ಒಂದು ಏನೂ ಇಲ್ಲ ಆಪ್ಷನ್ನು ಅಂದರೆ ಸಂತೋಷ್ ಬಾಲರಾಜ್ ಇದ್ದಾರೆ ಅನ್ನೋ ಒಂದು ಧೈರ್ಯ ಅವರು ಎಲ್ಲ ಸ್ನೇಹಿತರಿಗೂ ಇತ್ತು. ಅದೇನು ನೆಟ್ವರ್ಕ್ಗಾಗಲಿ, ಲಿಂಕ್ಗಾಗಲಿ, ಒಂದು ಗಲಾಟಿಗಾಗಲಿ, ಒಂದು ಫೈನಾನ್ಷಿಯಲಿ ಆಗಲಿ, ಆ ಥರ ಒಂದು ಸಪೋರ್ಟ್ ಮಾಡ್ತಿದ್ದ ಒಬ್ಬ ಸ್ಟ್ರಾಂಗ್ ಗೆಳೆಯ. ನೀವೆಲ್ಲರೂ ಮಾತಾಡಿರ್ತೀರೋ ಅವ್ರ ಜೊತೆ. ಅವ್ರ ವ್ಯಕ್ತಿತ್ವ ನಿಮಗೂ ಗೊತ್ತಿರುತ್ತೆ ಚೆನ್ನಾಗಿ. ಸೊ